ಗೋವಿಂದ ಪೈಯವರ ಒಂದು ಹಾಡಿದೆ, ತಾಯ ಬಾರ ಮೊಗವತವರ ಕನ್ನಡಿಗರ ಮಾತೆ ಅಂತ. ಅದರ ಮಧ್ಯದಲ್ಲಿ ಒಂದು ಸಾಲು ಬರುತ್ತದೆ, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಡಿಸು ಅಂತ. ಸೊ ಈಗ ಇಲ್ಲಿ ಹೊಸತು ಕಿನ್ನರಿ ಅನ್ನೋದು ತಂತ್ರಜ್ಞಾನ, ಹಳೆಯ ಹಾಡು ಅನ್ನೋದು ಕನ್ನಡ. ಈಗಿನ ಹೊಸ ತಲೆಮಾರಿನವರಿಗೆ ಮಗ್ಗಿ ಬರೋದಿಲ್ಲ. ಅಕ್ಕಿ 1 ಕಿಲೋಗೆ 45 ರೂಪಾಯಿ ಆದರೆ 3 ಕಿಲೋ ಅಕ್ಕಿಗೆ ಎಷ್ಟು ರೇಟು ಅಂತ ಅವ್ರು ಕ್ಯಾಲ್ಕುಲೇಟ್ರಲ್ಲಿ ಒತ್ತಿಯೇ ನಿಮಗೆ ಹೇಳೋದು. 135 ಅಂತ ಹೇಳೋದಿಲ್ಲ ಅವನು. ಕನ್ನಡಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಕೇಳಿದರೆ ನೀವು ಒಂದು 3 ವಿಚಾರಗಳನ್ನ ಆತನಿಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಬಳಸಿ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಳಸಿ. ATM ಮಿಷಿನಿಗೆ ಹೋದಾಗ ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ, ಇದನ್ನು ಎಲ್ಲ ಕಡೆ ನಾನು ಹೇಳ್ತಾ ಬಂದಿದ್ದೀನಿ ಭಾಷಣಗಳಲ್ಲಿ. ATM ಮಿಷಿನಿಗೆ ಹೋದಾಗ ಅಲ್ಲಿ ಇಂಗ್ಲೀಷು, ಹಿಂದಿ, ಕನ್ನಡ ಅಂತ ಆಯ್ಕೆ ಬರುತ್ತೆ, ಹೌದಾ? ಹೆಚ್ಚಿನವರು ಇಂಗ್ಲೀಷ್ ಅಂತ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಕನ್ನಡ ಆಯ್ಕೆ ಮಾಡಿ. ಯಾಕೆ ಅಂತ ಹೇಳ್ತೀನಿ, ಸಾಹಿತಿಗಳಿಂದಲೇ ಕನ್ನಡ ಉಳಿಯುತ್ತದೆ ಅಂತ ಹೇಳೋ ಭ್ರಮೆಯನ್ನು ಬಿಟ್ಟುಬಿಡಿ. ತಂತ್ರಜ್ಞಾನದ ಅತಿ ಅಗತ್ಯ. ಸರ್, ಕೊನೆಯದಾಗಿ ನಮ್ಮ ಸರ್ಕಾರಗಳು ಅಂದರೆ ನಮ್ಮ ರಾಜ್ಯ ಸರ್ಕಾರಗಳು, ಸಕ್ಸಸ್ಸಿವ್ ಸರ್ಕಾರಗಳು, ಅವರ ಒಂದು ಅಪ್ರೋಚ್ ಇದೆಯಲ್ಲ, ಅಂದರೆ ಈ ಒಂದು ನೀವು ಮಾಡ್ತಿರುವಂಥ ಕೆಲಸ, ತಂತ್ರಜ್ಞಾನ ಮತ್ತು ಕನ್ನಡ, ಇದ್ರ ಬಗ್ಗೆ ಹೇಗಿತ್ತು, ಹೇಗಿದೆ, ಹೇಗಿರಬೇಕು? ನಮ್ಮ ಭಾಷೆ, ನಮ್ಮ ದೇಶ, ಇದಕ್ಕೆ ಕೆಲಸ ಮಾಡುವುದು ಮನುಷ್ಯ ಸಹಜವಾಗಿ ಬರಬೇಕು. ಕನ್ನಡಕ್ಕೆ ಕೆಲಸ ಮಾಡಿದ್ದಾನೆ ಅಂತೇಳಿ ಅವರಿಗೊಂದು ಸನ್ಮಾನ ಮಾಡೋದು, ಅವರನ್ನು ವೇದಿಕೆಯಲ್ಲಿ ಕೂರಿಸೋದು, ಮೆರವಣಿಗೆ ಮಾಡೋದು, ಅದೆಲ್ಲ ಪ್ರಶಸ್ತಿ ಕೊಡೋದು ಯಾವುದು ಅಗತ್ಯವೇ ಇಲ್ಲ ಒಂದು ರೀತಿಯಲ್ಲಿ ನೋಡ್ರಿ. ಅದು ಯಾಕಂದರೆ ಅದು ಸಹಜವಾದ. ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಫಿನಿಕ್ಸ್ ಮಾರ್ಕೆಟಿಂಗ್ ಸರ್ವಿಸಸ್ ಅರ್ಪಿಸುವ ಶಿ ಪವರ್ ಅವಾರ್ಡ್ಸ್ ಮತ್ತು ಬಿಸಿನೆಸ್ ಕಾನ್ಕ್ಲೇವ್ 2026 ಕೋ ಸ್ಪಾನ್ಸರ್ಡ್ ಬೈ ಆದರ್ಶ ಡೆವಲಪರ್ಸ್ ಗ್ರೂಪ್. ಕರ್ನಾಟಕದ ಮಹಿಳಾ ಸಾಧಕರಿಗೆ ಗೌರವ ಸನ್ಮಾನ, ನುರಿತ ತಜ್ಞರಿಂದ ಬಿಸಿನೆಸ್ ಮಾಸ್ಟರ್ ಕ್ಲಾಸ್ ಮತ್ತು ಎಕ್ಸ್ಕ್ಲೂಸಿವ್ ಬಿಸಿನೆಸ್ ನೆಟ್ವರ್ಕಿಂಗ್ ಅವಕಾಶ. ಇದೇ ಮೇ 10 ಭಾನುವಾರ, ವಿವೇಕ್ ಆಡಿಟೋರಿಯಂ, ಜಯನಗರ, ಬೆಂಗಳೂರು. ಸೊ ಕನ್ನಡದ ಬಗ್ಗೆ ಒಂದು ಅನುಮಾನ ಒಂದಷ್ಟು ವರ್ಷಗಳ ಹಿಂದೆ, ಕನ್ನಡ ಓದುಗರು ಕಡಿಮೆ ಆಗ್ತಾರೆ, ಕನ್ನಡ ಸತ್ತೋಗ್ಬಿಡುತ್ತೆ ಅನ್ನೋ ಥರ ಆಗ್ಬಿಟ್ಟಿತ್ತು. ಬಟ್ ಯಾವಾಗ ಕನ್ನಡ ಟೆಕ್ನಾಲಜಿ ಮೂಲಕ ನಮಗೆ ಸಿಕ್ತೋ, ಡಿಜಿಟಲ್ ಸ್ಪೇಸಲ್ಲಿ ಸಿಕ್ತೋ, ಈಗ ತುಂಬ ಜನ ಕನ್ನಡದಲ್ಲಿ ಬರೆಯೋಕ್ಕೆ ಶುರು ಮಾಡಿದಾರಲ್ಲ. ಈಗ ಫೇಸ್ಬುಕ್ಕಲ್ಲಿ ಕನ್ನಡದಲ್ಲಿ ಬರಿತೀವಿ, ಎಲ್ಲ ಕಡೆ ಕನ್ನಡದಲ್ಲಿ ನಾವು ಬರಿತೀವಿ. ಸೊ ಇದರಿಂದ ಕನ್ನಡ ಭಾಷೆಯ ಉಳಿಯುವಿಕೆಗೆ ಇದು ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತೆ ಅನಿಸುತ್ತೆ ನಿಮಗೆ ಪವನ್ ಸರ್? ಒಂದು ರೀತಿಯಲ್ಲಿ ಸಹಕಾರಿ ಆಗ್ತದೆ. ಇದು ಹೇಗೆ ಅಂದರೆ, ಗೋವಿಂದ ಪೈಯವರ ಒಂದು ಹಾಡಿದೆ, ತಾಯ ಬಾರ ಮೊಗವತವರ ಕನ್ನಡಿಗರ ಮಾತೆ ಅಂತ. ಅದರ ಮಧ್ಯದಲ್ಲಿ ಒಂದು ಸಾಲು ಬರುತ್ತದೆ, ಹೊಸತು ಕಿನ್ನರಿಯಲ್ಲಿ ನಿನ್ನ ಹಳೆಯ ಹಾಡ ನುಡಿಸು ಅಂತ. ಸೊ ಈಗ ಇಲ್ಲಿ ಹೊಸತು ಕಿನ್ನರಿ ಅನ್ನೋದು ತಂತ್ರಜ್ಞಾನ, ಹಳೆಯ ಹಾಡು ಅನ್ನೋದು ಕನ್ನಡ. ಸೊ ಒಂದು ಕಾಲದಲ್ಲಿ ನಾವು ಬರಿತಾ ಇದ್ವಿ, ಆಮೇಲೆ ಟೈಪ್ ರೈಟರ್ ಬಂತು, ಕನ್ನಡ ಟೈಪ್ ರೈಟರ್ ಬಂತು, ಕನ್ನಡ DTP ಬಂತು. ಕನ್ನಡ DTP ಬಂದಾಗ ಟೈಪ್ ರೈಟರ್ ಸತ್ತೋಯ್ತು. ಹಾಗೆ ಸೊ ಮುಂದಕ್ಕೆ ಅದು ಬದಲಾವಣೆ ಆಗ್ತಾ ಇರ್ತದೆ. ಭಾಷೆ ಮಾತ್ರ ಹಾಗೆ ಇರ್ತದೆ. ಇದು ಹೇಗೆಂದರೆ, ತಂತ್ರಜ್ಞಾನಕ್ಕಾಗಿ ನಾವು ಭಾಷೆಯನ್ನು ಬದಲಿಸಬೇಕಾಗಿಲ್ಲ, ಭಾಷೆಗೆ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕಾಗಿ. ಈಗ ನಮ್ಮ ವ್ಯಾಕರಣ ಅದು ಹಾಗೆ ಇರ್ತದೆ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ, ಅದು ಹಾಗೆ ಇರ್ತದೆ. ಕಾಕೆ ಓಸೆ ಸೇರಿಸಿದ್ರೆ ಕೋವೆ ಆಗೋದು, ಬೇರೆ ಏನಾಗೋದಿಲ್ಲ. ಸೊ ನಾವು ಭಾಷೆಯ ಫಾಂಟ್ಗಳು ಬರ್ತದೆ, ಬೇರೆ ಬೇರೆ ಟೆಕ್ನಾಲಜಿ ಪ್ರಕಾರ ಧ್ವನಿ ಬೇರೆ ಬೇರೆ ಉಚ್ಚಾರ ಮಾಡ್ಬೋದು. ನೀವು AI ಮೂಲಕನೇ ಸಂಪೂರ್ಣ ಸಿನಿಮಾ ತಯಾರು ಮಾಡ್ಬೋದು, ಸಂಗೀತ ತಯಾರು ಮಾಡ್ಬೋದು. ಸುನೋ ಅಂತ ಏನೋ ಒಂದು ಸಾಫ್ಟ್ವೇರಲ್ಲೇ ಬಂದಿದೆ ಇವಾಗ. ಸೊ ಭಾಷೆ ಬೆಳವಣಿಗೆಗೆ ಸಹಾಯಕಾರಿ ಆಗ್ತದೆ ಒಂದು ರೀತಿಯಲ್ಲಿ. ಆದರೆ ಅಟ್ ದ ಸೇಮ್ ಟೈಮ್ ಈ ಸೃಜನಶೀಲತೆ ಇದೆಯಲ್ಲ, ಅದು ಸ್ವಲ್ಪ ಕಡಿಮೆ ಆಗ್ಬೋದಾ ಏನೋ, ಅಥವಾ ಇದರ ಮೂಲಕವೇ ಆಗ್ತದೆ ಸ್ವಂತಿಕೆ ಕಡಿಮೆಯಾಗಿ. ಈಗ ನಾನು ಇವಾಗಲೇ ಹೇಳಿದ್ದೆ, ಲೇಖನ ಬರೆಯುವ 85% AI ಮೂಲಕ ಮಾಡಿಸಿ 15% ಮಾತ್ರ ಇವನದ್ದು ಸೇರಿಸಿ ಕೊಟ್ಟು ಬಿಡ್ತಾನೆ, ಲೇಖನ ಆಯಿತು ಅಂತ. ಅನುವಾದ ಮಾಡುವವರಿಗೆ ನೀವು ಇಂಗ್ಲೀಷಿಂದ ಕನ್ನಡ, ಈಗ ಮೊನ್ನೆ ಒಂದು ಇಡೀ ಪುಸ್ತಕವೇ ಅನುವಾದದ್ದು AI ಮೂಲಕ. ನಾನು ಅದು ವಿಚಾರಿಸಿದ್ದೀನಿ, ಅವರು AI ಮೂಲಕ ಮಾಡಿಸಿ ಮತ್ತೆ ಪುನಃ ಮ್ಯಾನ್ಯುವಲಿ ಒಂದಷ್ಟು ಚೆಕ್ ಮಾಡ್ತಾರೆ. ಈಗ ನಾನು ಉದಾಹರಣೆಗೆ ಅದೇನು ಹೊಸದೇನಲ್ಲ, ನಾವು ಸುಮಾರು ಒಂದು 5 ವರ್ಷದಿಂದ ಕನ್ನಡ ವಿಕಿಪೀಡಿಯಾಕ್ಕೆ ಇದನ್ನೇ ಮಾಡ್ತಾಯಿದ್ದೀವಿ. ಕನ್ನಡ ವಿಕಿಪೀಡಿಯಾದಲ್ಲಿ ಗೂಗಲ್ ಟ್ರಾನ್ಸ್ಲೇಷನ್ ಬಿಲ್ಟ್ ಇನ್ ಇದೆ, ಎಲ್ಲದಲ್ಲ. ಅದರಲ್ಲಿ ಹೋಗಿ ಟ್ರಾನ್ಸ್ಲೇಷನ್, ಈಗ ಇಂಗ್ಲೀಷ್ ಯಾವ ಲೇಖನ ಅಂತ ಸಿಲೆಕ್ಟ್ ಮಾಡಿಕೊಂಡ್ರೆ ಎಡಗಡೆ ಅದು ಬರ್ತದೆ, ಬಲಗಡೆ ಕನ್ನಡದಲ್ಲಿ ಬರ್ತದೆ, ಅನುವಾದ ಮಾಡ್ತದೆ. ಅದು ವಾಕ್ಯ ನಾವು ಕ್ಲಿಕ್ ಮಾಡಿ ಕರೆಕ್ಟ್ ಮಾಡ್ಕೊಂಡು ಹೋಗಬೇಕು. ಕರೆಕ್ಟ್ ಮಾಡ್ಕೊಂಡು ಹೋದರೆ ಮನೆಗೆ ಫೈನಲಿ ಸಬ್ಮಿಟ್ ಅಂದರೆ ಲೇಖನ ಆಯಿತು. ನಾನು ಇದು ಸುಮಾರು ಒಂದು 8-10 ವರ್ಕ್ಶಾಪೇ ಮಾಡಿದ್ದೀನಿ ಈ ಅನುವಾದವನ್ನು ಮಾಡುವ. ಗೂಗಲ್ ಇದು ಇಂಗ್ಲೀಷ್ ವಿಕಿಪೀಡಿಯಾದ ಕನ್ನಡ ವಿಕಿಪೀಡಿಯಾ. ಈ ವಿಕಿಪೀಡಿಯಾದಲ್ಲಿ ಕೂಡ ನೀವು ಸಾಕಷ್ಟು ಕೆಲಸಗಳನ್ನ ಮಾಡಿ ತುಂಬ ಮಾಡಿದ್ದೀನಿ. ಕನ್ನಡ ವಿಕಿಪೀಡಿಯಾ ಕೂಡ ಮಾಡಿದ್ದು ನೀವೇನಾ? ಅಲ್ಲ, ವಿಕಿಪೀಡಿಯಾ ನಾವು ಮಾಡಿದ್ದಲ್ಲ, ಕನ್ನಡಕ್ಕೆ ತುಂಬ ಕೆಲಸ ಮಾಡಿದ್ದೀನಿ ನೀವು. ತುಳು ವಿಕಿಪೀಡಿಯಾ ಹಾಗೆ ಬಂದಿದ್ದೆ ಆಲ್ಮೋಸ್ಟ್ ನನ್ನಿಂದ ಅಂತಲೇ ಹೇಳ್ಬೋದು. ವಿಕಿಪೀಡಿಯಾ ಇತ್ತು, ಯಾರೋ ಶುರು ಮಾಡಿದ್ದಾರೆ ತುಳು, ಅದು ಇದರಲ್ಲಿತ್ತು, ಎಂಥದ್ದು ಇನ್ಕ್ಯುಬೇಟ್ರಲ್ಲಿತ್ತು.
ನಾನು ಸುಮಾರು ವರ್ಕ್ಶಾಪ್ ಎಲ್ಲ ಮಾಡಿ ಜನರಿಗೆ ಟ್ರೈನಿಂಗ್ ಮಾಡಿ ಜನಗಳು ಲೇಖನ ಹಾಕಿ ಮತ್ತು ಅದು ಲೈವ್ ಆಯಿತು. ನೋಡಿ, ನೀವು ಇದ್ರ ಬಗ್ಗೆ ಹೇಳಿದಾಗ ಒಂದು ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ನನ್ನ ವಾಯ್ಸನ್ನು ನಾವು ಇದಕ್ಕೆ ಕೊಟ್ಟು, ಯಾವುದಕ್ಕೆ, ಕಂಪ್ಯೂಟರ್ ಕೊಟ್ಟು, ಓಕೆ, ಬೇರೆ ಬೇರೆ ಮಾಡೆಲ್ಗಳನ್ನ ಮಾಡಿದ್ವಿ. ನೋಡಿ, ನಿಮಗೊಂದು ತೋರಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಗೌರಿ ಶಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತಿಹಾಸವನ್ನೇ ಬದಲಿಸಿದ, ಬಹಳಷ್ಟು ಜನರಿಗೆ ಗೊತ್ತಿರದ ಒಂದು ವಿಷಯದ ಮೂಲಕ ಈ ವಿಡಿಯೋ ಶುರು ಮಾಡೋಣ. ಇಸ್ವಿ 1945 ಏಪ್ರಿಲ್ 29. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋ 2 ವರ್ಷ ಮುಂಚಿನ ಕಥೆಯಲ್ಲ ಇದು. ಈ ಥರನ ಆಯ್ತಾ ಅನ್ನೋ ಜೀವನ. ಎಸ್, ಇದು ಒಂದು ಮಾಡೆಲ್ಲು. ಒಂದು ಸ್ವಲ್ಪ ಚೇಂಜ್ ಮಾಡಿ ಕೊಡು ಅಂದಾಗ ಹಿಂಗೆ ಕೊಟ್ಟಿದೆ. ಎಲ್ರಿಗೂ ನಮಸ್ಕಾರ. ಗೌರಿ ಶಕ್ಕಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇತಿಹಾಸವನ್ನೇ ಬದಲಿಸಿದ, ಬಹಳಷ್ಟು ಜನರಿಗೆ ಗೊತ್ತಿರದ ಒಂದು ವಿಷಯದ ಮೂಲಕ ಈ ವಿಡಿಯೋ ಶುರು ಮಾಡೋಣ. ಇಸ್ವಿ 1945 ಏಪ್ರಿಲ್ 29. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋ 2 ವರ್ಷ ಮುಂಚಿನ ಕಥೆಯಲ್ಲ ಇದು. ಈ ಥರನ ಆಯ್ತಾ ಅನ್ನೋ ಜೀವನ. ಇತ್ತೀಚೆಗೆ ಬಂದ ಒಂದು ಸಂಶೋಧನೆ ಏನು ಹೇಳ್ತಾ ಇದೆ ಅಂದರೆ, ಇದುವರೆಗಿನ ಇತಿಹಾಸದಲ್ಲಿ ಪ್ರತಿ ಸಲನೂ ಮಕ್ಕಳು ಅಪ್ಪ ಅಮ್ಮವರಿಗಿಂತ IQ ಜಾಸ್ತಿ, ಅಪ್ಪನಿಗಿಂತ ಮಗನ IQ ಜಾಸ್ತಿ. ಅದು ಇದುವರೆಗಿನ ಟ್ರೆಂಡ್, ಎಷ್ಟೋ ಶತಮಾನಗಳಿಂದ. ಈಗಿನ ಹೊಸ ಟ್ರೆಂಡ್ ಏನಂದರೆ 2025-26 ಈಗಿನ ತಲೆಮಾರು ಅವರ ಅಪ್ಪ ಅಮ್ಮನ IQ ಕಡಿಮೆ ಇದೆ. ಅದು AI ಸಮಸ್ಯೆ. ಎಲ್ಲದಕ್ಕೂ AI ಪ್ರತಿಯೊಂದು. ಈಗ ಉದಾಹರಣೆಗೆ ನೋಡಿ, ಈಗಿನ ಹೊಸ ತಲೆಮಾರಿನವರಿಗೆ ಮಗ್ಗಿ ಬರೋದಿಲ್ಲ. ಅಕ್ಕಿ 1 ಕಿಲೋಗೆ 45 ರೂಪಾಯಿ ಆದರೆ 3 ಕಿಲೋ ಅಕ್ಕಿಗೆ ಎಷ್ಟು ರೇಟು ಅಂತ ಅವ್ರು ಕ್ಯಾಲ್ಕುಲೇಟ್ರಲ್ಲಿ ಒತ್ತಿಯೇ ನಿಮಗೆ ಹೇಳೋದು. 135 ಅಂತ ಹೇಳೋದಿಲ್ಲ ಅವನು. ಅವ್ರಿಗೆ ಬರೋದಿಲ್ಲ ಈಗಿನ ತಲೆಮಾರಿನವರಿಗೆ. ಅದೇ ಥರ ವಾಚ್ ನೋಡಿ, ಎಲ್ಲ ಡಿಜಿಟಲ್ ಬಂದು ಎಲ್ಲ ಅಕ್ಷರ ಈ ಥರ ಅಂಕಿಗಳನ್ನು ಓದೋ ಕಾರಣ ಸುತ್ತು ಅದು ಆ ಗಂಟೆ ನೋಡೋದು ಕೆಲವರಿಗೆ ಗೊತ್ತೇ ಇಲ್ಲ. ಹಾಗೆ ಕೃತಕ ಬುದ್ಧಿಮತ್ತೆಯನ್ನು ತುಂಬ ಬಳಸಿ ChatGPT, ಪ್ರತಿಯೊಂದಕ್ಕೂ ChatGPT, ಸ್ವಂತ ಏನು ಗೊತ್ತೇ ಇಲ್ಲ. ಆಮೇಲೆ ಎರಡನೇ ದಿನ ಅಂದರೆ ನನಗೊಂದು ಅದರಲ್ಲಿ ಅಪಾಯ ಅನಿಸೋದು, ಈಗ ನೋಡಿ ಸರ್, ಈಗ ತಂತ್ರಜ್ಞಾನದ ಬಗ್ಗೆ ನೀವು ಬರೀತೀರಾ, ನಮ್ಮ ಮಧು ವೈಎನ್ ಅವ್ರು ಬರೀತಾರೆ, ಅವರು ಬರೀತಾರೆ. ನಾನು ಅದೆಲ್ಲ ನೋಡ್ತಾ ಇದ್ದರೆ ನನಗೆ ಎಷ್ಟು ಜನ ಬರೀತಾರಲ್ಲ ಅಂತ ಅನಿಸುತ್ತೆ. ಅಂದರೆ ಹೊಸ ಟೆಕ್ನಾಲಜಿ ಡೆವಲಪ್ಮೆಂಟು ಎಲ್ಲ ಬರೀತಾರೆ. ಆದರೆ ಇವರು ಅದನ್ನು ಓದಲ್ಲ. ಇವ್ರೇನು ಮಾಡ್ತಾರೆ ಅಂದರೆ ChatGPTನಲ್ಲಿ ಕೊಡ್ತಾರೆ. ChatGPT ಏನು ಮಾಡುತ್ತೆ, ಈ ಥರ ಬಂದಿರೋಂಥ ಎಲ್ಲ ಲೇಖಗಳನ್ನ ಕ್ರೋಢೀಕರಿಸಿ ಒಂದು ಮಾಹಿತಿ ಕೊಡುತ್ತೆ. ಬಟ್ ಅದರಲ್ಲಿ ಒಬ್ಬ ವ್ಯಕ್ತಿ, ಈಗ ನೀವು ನನಗೆ ಇಷ್ಟ ಆಗ್ತೀರಾ, ಇವ್ರು ಚೆನ್ನಾಗಿ ಬರೀತಾರೆ ಅಂತ ಇರುತ್ತಲ್ಲ, ಅದು ಇಲ್ಲವೇ ಇಲ್ಲ. ಅಂದರೆ ಯಾರೊಬ್ಬರು ನಾವು ಇಷ್ಟಪಡುವಂಥದ್ದು ಇಲ್ಲವೇ ಇಲ್ಲ. ಅದನ್ನು ಕೂಡ ಮಾಡ್ಬೋದು. NLPದು ಒಂದು ಪಾರ್ಟ್ ಅದು ಲ್ಯಾಂಗ್ವೇಜ್ ಮಾಡೆಲಿಂಗ್ ಅಂತ ನಾನು ಹೇಳಿದ್ನಲ್ಲ. ಸೊ ನಾವು ಏನು ಮಾಡ್ಬೋದು ಅಂದರೆ, ಒಂದೇ ಎಂಜಿನ್ ಉಪಯೋಗಿಸ್ಬಿಡ್ಬೇಕು, ಒಂದು ಥ್ರೆಡ್ ಇಟ್ಕೊಂಡು ಅದಕ್ಕೆ ನಮ್ಮ ಒಂದು 10 ಲೇಖನ ಕೊಡಬೇಕು. 10 ಲೇಖನ ನಮ್ಮ ಲೇಖನ ಕೊಟ್ಟು, ಇದು ನನ್ನ ಲೇಖನಗಳು, ಇದು ನನ್ನ ಭಾಷೆ, ಇದನ್ನು ಕಲಿತು ಇಟ್ಕೊ, ಈ ಭಾಷೆಯಲ್ಲಿ ನನಗೆ ಇನ್ನೊಂದು ಲೇಖನ ಕೊಡೋದು. ಅವಾಗ ನಮ್ಮ ಭಾಷೆಯಲ್ಲೇ ಕೊಡ್ತದೆ ಅವಾಗ. ಸೊ ಯಾವ ಸಮಸ್ಯೆಗಳಿಗೂ ಉತ್ತರ ಇಲ್ಲ ಅಂತಿಲ್ಲ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ, ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ನಾನು ಹೇಳೋದು, ಸಣ್ಣ ಮಕ್ಕಳಿಗೆ ಇದನ್ನು ಕೊಡಬಾರ್ದು. ಅವರಿಗೆ ಆವಾಗ ಸ್ವಂತ ತಲೆ ಯೋಚಿಸೋದು ಹೇಗೆ ಅಂತಲೇ ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂದರೆ, ನಾನು ಮತ್ತು ನನ್ನ ಒಬ್ಬ ಫ್ರೆಂಡ್ ಆನಂದ್ ಅಂತ ಸೇರಿಕೊಂಡು ನಮ್ಮದು ವಿಶ್ವ ಕನ್ನಡ ಫೌಂಡೇಶನ್ ಅಂತ ಮಾಡಿದ್ದೇವೆ. ಇದರ ಮೂಲಕ ಆನಂದ್ ಅವರ ಅಲ್ಲ, ಆನಂದ್ ಸಾವಂತ್ ಅಂತ, ಅವರು ಇಂಗ್ಲೆಂಡಲ್ಲಿದ್ದರು, ಈಗ ಭಾರತದಲ್ಲಿದ್ದಾರೆ. ಅವರ ಹೆಸರಲ್ಲಿ ಒಂದು 40 ಪೇಟೆಂಟ್ ಎಲ್ಲ ಇದೆ. ಚಿಪ್ ಡಿಸೈನಲ್ಲಿದ್ದಾರೆ ಅವರು, VLSI ಇದರಲ್ಲಿ PhD ಎಲ್ಲ ಆಗಿದೆ ಅವರಿಗೆ. ಅವರು ಇಂಗ್ಲೆಂಡಲ್ಲಿದ್ದಾಗ, ನಾನು ಭಾರತದಲ್ಲಿದ್ದಾಗ ನನ್ನನ್ನು ಒಂದು ಸಂಪರ್ಕಿಸಿದ್ದರು ಅವರ ಕನ್ನಡ ಸಂಘದ ಕೆಲಸಕ್ಕೆ. ಅಕ್ಷರಗಳನ್ನು ಕಲೀಲಿಕ್ಕೆ ಈ ಎಲ್ಲ ಅನಿಮೇಷನ್ದು ಬೇಕಿತ್ತು ಅವರಿಗೆ. ಅದು ಒಂದು ಮಾತ್ರ ಸಿಕ್ಕಿತ್ತಷ್ಟೇ ಅವರಿಗೆ ವಿಕಿಪೀಡಿಯಾದಲ್ಲಿ. ಕಾಕಾ ಕೀಕಿ ಎಲ್ಲ ಸಿಕ್ಕಿರಲಿಲ್ಲ. ಅದೆಲ್ಲ ಬೇಕು ಅಂತ ಹೇಳಿ ನಾನು ಅದನ್ನೆಲ್ಲ ಸಬ್ಮಿಟ್ ಅವರಿಗೆ ಮಾಡಿಕೊಟ್ಟು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಅದಕ್ಕೆ ಸ್ವಲ್ಪ ಫಂಡಿಂಗು ಕೊಟ್ಟಿದ್ದರು. ಹಾಗೆ ನಮಗೆ ಸಂಪರ್ಕ ಆಗಿದ್ದು. ಹಾಗೆ ಒಂದು ದಿವಸ ಹೇಳಿದ್ದು, ಈ ಪ್ರೈಮರಿ ಶಾಲೆಯಲ್ಲಿ ನೋಡಿ ಮಕ್ಕಳಿಗೆ ಏನು ಮಾಡ್ತಿದ್ದಾರೆ ಅಂದರೆ, ಕಂಪ್ಯೂಟರ್ ಎಜುಕೇಷನ್ ಅಂತ ಹೇಳಿ ಪೇಂಟು, ವರ್ಡು, ಎಕ್ಸೆಲ್ ಹೇಳ್ಕೊಡ್ತಿದ್ದಾರೆ. ಆದರೆ ನಿಜವಾಗಿ ಹೇಳ್ಕೊಡ್ಬೇಕಾದ್ದು ಮಕ್ಕಳಿಗೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಕನ್ನಡದಲ್ಲಿ ಹೀಗೆ ಅಂತ ಅವರು ಹೇಳಿದರು. ಆವಾಗ ಹೇಳಿದೆ, ಯು ಆರ್ ಟಾಕಿಂಗ್ ಮೈ ವರ್ಡ್ ಅಂದೆ. ನಾನು ಇದನ್ನು 25 ವರ್ಷದಿಂದ ಹೇಳ್ತಾ ಇದ್ದೀನಿ. ಕನ್ನಡದಲ್ಲಿ ಲೋಗೋ ಅಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾನು ಮಾಡಿದ್ದೇನೆ ಹೈಸ್ಕೂಲ್ ಮಕ್ಕಳಿಗೆ. ಲೋಗೋ ಅಂತ ಮೊದಲೇ ಇದೆ, ಅದು ಇಂಟರ್ನ್ಯಾಷನಲ್ಲು, ಲಾಜಿಕ್ ಓರಿಯೆಂಟೆಡ್, ಗ್ರಾಫಿಕ್ ಓರಿಯೆಂಟೆಡ್ ಅಂತ, LOGO.
ಅದು ಪ್ರಪಂಚಾದ್ಯಂತ ಸುಮಾರು 9ನೇ ತರಗತಿಯಿಂದ 9 ವರ್ಷದಿಂದ 15-14 ವರ್ಷದ ಮಕ್ಕಳಿಗೆ, ಪ್ರಾಯದ ಮಕ್ಕಳಿಗೆ ಪ್ರೋಗ್ರಾಮಿಂಗ್ ಕಲೀಲಿಕ್ಕೆ ಅದು ಇಂಗ್ಲೀಷಲ್ಲಿ ಎಲ್ಲ ಭಾಷೆಯಲ್ಲಿದೆ, ಫ್ರೆಂಚು, ಜರ್ಮನ್ ಎಲ್ಲದೆ, ಫಾರ್ವರ್ಡು ಬ್ಯಾಕ್ವರ್ಡ್ ಅಂತೆಲ್ಲ ಇದೆ ಅದರಲ್ಲಿ. ಅದನ್ನು ನಾನು 2004ನೇ ಸಮಯದಲ್ಲಿ ಕನ್ನಡ ಮಾಡಿದ್ದೆ. 2006ರಲ್ಲಿ ಅದಕ್ಕೆ ಮಂಥನ್ ಅವಾರ್ಡ್ ಕೂಡ ಬಂದಿತ್ತು, ಬೆಸ್ಟ್ ಸಾಫ್ಟ್ವೇರ್ ಅಂತ, ಸೋಷಿಯಲಿ ರಿಲೆವೆಂಟ್ ಸಾಫ್ಟ್ವೇರ್, ಬೆಸ್ಟ್ ಸೋಷಿಯಲಿ ಯೂಸ್ಫುಲ್ ಫ್ರೀ ಸಾಫ್ಟ್ವೇರ್ ಅಂತ ಅದಕ್ಕೆ ಅವಾರ್ಡ್ ಬಂದಿತ್ತು, ಮಂಥನ್ ಅವಾರ್ಡ್ ಅಂತ. ಅದು ಅನ್ಫಾರ್ಚುನೇಟ್ಲಿ ಶಾಲೆಗಳಲ್ಲಿ ಎಲ್ಲೂ ಅದನ್ನು ಬಳಸ್ತಾ ಇಲ್ಲ, ಅದು ಬೇರೆ ವಿಷಯ. ಅದಕ್ಕಿಂತಲೂ ಚಿಕ್ಕ ಮಕ್ಕಳಿಗೆ ಸ್ಕ್ರ್ಯಾಚ್ ಅಂತ ಒಂದಿದೆ, ಅವರು scratch.mit.edu ಅಂತ ಅಮೇರಿಕಾದ MIT ಗೊತ್ತಿರ್ಬೋದು, ಯೂನಿವರ್ಸಿಟಿ, ಅವರು ಮಾಡಿರೋದು. ಅದು ಫ್ರೀ ಆ್ಯಂಡ್ ಓಪನ್ ಸೋರ್ಸು. ಅದನ್ನು ಕನ್ನಡ ವರ್ಷನು ಲಭ್ಯ ಇದೆ, ಎಲ್ಲ ಭಾಷೆಗಳಲ್ಲಿ ಇದೆ. ಅದನ್ನು ಈಗ ನಾವು ಸುಮಾರು ಒಂದು 3 ವರ್ಷದಿಂದ ಹಲವು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಅದನ್ನು ತೆಕ್ಕೊಂಡು ಹೋಗಿ ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ಒಂದು ವಿಶ್ವ ಕನ್ನಡ ಫೌಂಡೇಶನ್ ಅಂತಲೂ ಮಾಡಿದ್ದೀನಿ. ಸೊ ಅವರು ಆನಂದ್ ಅವರು ಎಲ್ಲಿರ್ತಾರೆ? ಅವರು ಆನಂದ್ ಈಗ ಬೆಂಗಳೂರಲ್ಲಿ ಬೆಂಗಳೂರಲ್ಲಿದ್ದಾರೆ. ಸೊ ನಾವು ಈ ಸುಳ್ಯದಲ್ಲಿ ಸ್ನೇಹ ಅಂತ ಒಂದು ಶಾಲೆ ಇದೆ, ಕನ್ನಡ ಮಾಧ್ಯಮ ಶಾಲೆ. ಮೈಸೂರಲ್ಲಿ ಅರಿವು ಅಂತ ಇದೆ, ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಇದೆ. ಕಲ್ಲಡ್ಕದಲ್ಲಿ ಶ್ರೀರಾಮ ಶಾಲೆ, ಉಪ್ಪಿನಂಗಡಿ ಶ್ರೀರಾಮ ಶಾಲೆ, ಇದೆಲ್ಲ 2 ವರ್ಷ ಹಿಂದೆ ಮಾಡಿದ್ದು. ಈಗ ಈ ವರ್ಷ ಉಡುಪಿ ಜಿಲ್ಲೆಯ 10 ಶಾಲೆಗಳನ್ನು ನಾವು, ಅವರು ಅಶೋಕ್ ಕಾಮತ್ ಅಂತಿದ್ದಾರೆ ಡಯಟ್ ಪ್ರಿನ್ಸಿಪಾಲ್ರು, ಅವರು ನಮಗೆ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ ಕಂಪ್ಯೂಟರ್ಗಳು ಇರುವಂಥ ಶಾಲೆಗಳು. ಇಲ್ಲಾಂದರೆ ನಾವು ಈ ಸುಳ್ಯ ಸ್ನೇಹ ಶಾಲೆಗೆ, ಅರಿವಿ ಶಾಲೆಗೆಲ್ಲ ನಾವು ಲ್ಯಾಪ್ಟಾಪ್ ಹೊತ್ಕೊಂಡು ಹೋಗಿದ್ವಿ ನಮ್ಮ ಕಾರಲ್ಲಿ ಹಾಕ್ಕೊಂಡು. ಸೊ ಈ ಶಾಲೆಗಳಲ್ಲಿ, ಕಂಪ್ಯೂಟರ್ ಇರುವ ಶಾಲೆಗಳಲ್ಲಿ ಹೋಗಿ ನಾವು ವಿಶ್ವ ಕನ್ನಡ ಫೌಂಡೇಶನ್ ಮೂಲಕ ಇದನ್ನು ಕೊಡ್ತಾ ಇದ್ದೀರಾ, ಸ್ಕ್ರ್ಯಾಚ್ ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಇದಕ್ಕೆ ನೀವು ಬೇಕಿದ್ರೆ ನೀವು ಡೊನೇಷನ್ ಕೊಡ್ಬೋದು. QR ಕೋಡ್ ತೋರಿಸಲ್ಲ? ಖಂಡಿತ ನಂಗೆ QR ಕೋಡ್ ಕಳಿಸಿ, ಅದರ ಡೀಟೇಲ್ ಎಲ್ಲವನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನು ಒಂದ್ಸಲ ಎಲ್ಲರೂ ಗಮನಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಯಾರಿಗೆ ಆಸಕ್ತಿ ಇದೆಯೋ ಅದೊಂದು ಒಳ್ಳೆ ಕಾಸ್ ಅಂತಂದರೆ ದಯವಿಟ್ಟು ಡೊನೇಷನ್ ಕೊಡಿ. ಗೌರಿ ಶಕಿ ಸ್ಟುಡಿಯೋ ಕೂಡ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಪಬ್ಲಿಸಿಟಿ ದೃಷ್ಟಿಯಿಂದ ಖಂಡಿತ ಮಾಡ್ತೀವಿ, ಪ್ರಮೋಷನ್ ದೃಷ್ಟಿಯಿಂದ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಅದನ್ನು ದಯವಿಟ್ಟು ಕಳಿಸಿ ಸರ್. ನಮ್ಮ ಜನ ನೋಡ್ತಾರಲ್ವ, ಯಾರಿಗೂ ಒಂದು ಇದ್ದೇ ಇರುತ್ತೆ ಎಲ್ರಿಗೂ ಕೂಡ ಒಳ್ಳೆ ಸಣ್ಣ ಮಕ್ಕಳಿಗೆ ಅರಿವಿನ ಕೌಶಲ್ಯ ಅಥವಾ ಕಾಗ್ನಿಟಿವ್ ಸ್ಕಿಲ್ ಅಥವಾ IQ ಜಾಸ್ತಿ ಆಗಲಿಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಬೇಕು. ಅದರಿಂದ ಥಾಟ್ ಪ್ರೊಸೆಸ್ಸು, ಲಾಜಿಕ್ ಎಲ್ಲ ಇಂಪ್ರೂವ್ ಆಗ್ತದೆ. ಸೊ ಎಲ್ಲ ಈ ತರ್ಕಬದ್ಧವಾಗಿ ಆಲೋಚಿಸುವ ಶಕ್ತಿ ಬಹಳ ಅಗತ್ಯ. ಅದು ಬೇಕಿದ್ದರೆ, ಅದು ಜಾಸ್ತಿ ಆಗಬೇಕಿದ್ರೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಬೇಕು. ಅದು ಒಂದು ಚೆಸ್ ಆಡಿಯೋದು ಆಗ್ತದೆ, ಹಾಗೆ ಹೇಳಿದ್ದು ನಾವು ಉದಾಹರಣೆ ಹೇಳಿದ್ದು. ಅದು ಕಂಪ್ಯೂಟ್ರಲ್ಲಿ ಪೇಂಟ್ ಮಾಡೋದಲ್ಲ, ಪೇಂಟ್ ಮಾಡಿ ಅದರಿಂದ ತುಂಬ ಇದು ಆಲೋಚನಾ ಶಕ್ತಿ ಹೆಚ್ಚು ಡೆವಲಪ್ ಆಗೋದಿಲ್ಲ. ಅದಕ್ಕೆ ನೀವು ಪ್ರೋಗ್ರಾಮಿಂಗ್ ಮಾಡಬೇಕು. ಅದಕ್ಕೆ ಸ್ಕ್ರ್ಯಾಚ್ ಅಂತ ನಾವು ಮಾಡ್ತಾ ಇರೋದು. ಸರ್ ಒಂದು ಪ್ರಶ್ನೆ ಕೇಳಬೇಕು ನೋಡಿ, ಇದೊಂದು ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಿದ್ದೀಗ ಕನ್ನಡ ಮಾಧ್ಯಮ ಶಾಲೆ. ಸಾಧಾರಣವಾಗಿ ಕನ್ನಡ ಮಾಧ್ಯಮ ಶಾಲೆ ಅಂದರೆ ಎಲ್ಲ ಬಡ ಶಾಲೆಗಳು, ಅವ್ರದ್ದು ತುಂಬ ದುಡ್ಡು ಇರೋದಿಲ್ಲ. ನಾವು ಹೋಗಿ ಬರ್ತೀವಿ, ನಮಗೆ ಬಂದು ಹೋದ ದುಡ್ಡು ಕೊಡಿ, ನಮಗೆ ಒಂದು ವಿದ್ಯಾರ್ಥಿಗೆ ಇಷ್ಟು ಟ್ರೈನಿಂಗ್ ಕೊಡಿ ಅಂತ ಯಾರೂ ಕೊಡೋದಿಲ್ಲ. ಸೊ ನಮ್ಮ ಕೈಯಿಂದ ದುಡ್ಡು ಹಾಕ್ಕೊಂಡು ನಾವು ಹೋಗ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ಫೌಂಡೇಶನ್ ಮಾಡಿದ್ದು. ಸರ್, ಕನ್ನಡದಲ್ಲಿ ಈ ಥರ ತಂತ್ರಜ್ಞಾನ ಎಲ್ಲವೂ ಕೂಡ ಸಿಗ್ತಿರುವಂಥ ಅಥವಾ ಸಿಗುವ ಸಾಧ್ಯತೆ ಇರುವ ಈ ಕಾಲದಲ್ಲಿ ಕೂಡ ನಾವು ಇನ್ನೂ ಕೂಡ ಇಂಗ್ಲೀಷ್ ಮೀಡಿಯಮ್, ಅಂದರೆ ನಮ್ಮ ಸ್ಟೂಡೆಂಟ್ಸ್ ಈಗಲೂ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾ ಇದ್ದಾರೆ. ಅಥವಾ ನಮ್ಮ ಅಂದರೆ ಡೆವಲಪ್ಮೆಂಟ್ ನೋಡಿದರೆ ಬಹುಶಃ ಎಲ್ಲ ಟೆಕ್ನಾಲಜಿ ಇಂಗ್ಲೀಷಲ್ಲಿ ಡೆವಲಪ್ ಆದಮೇಲೆ ಕನ್ನಡಕ್ಕೆ ತರುವಂಥ ಪ್ರಯತ್ನ ಆಗುತ್ತೆ. ಸೊ ಹೀಗಾಗಿ ಅದೊಂದು ಕೂಡ ಕಾರಣ ಇರಬಹುದು. ಸೊ ಫೈನಲಿ ಈಗ ಕನ್ನಡ ಮಾತಾಡೋಕ್ಕೆ ಬರುತ್ತೆ, ಆದರೆ ಬರೆಯೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ ಅನ್ನೋ ಥರ ಅಂತ ಅದೊಂದು ಜನಾಂಗ ತಯಾರಾಗಿದೆ. ನಾನು ಇವಾಗಲೇ ಹೇಳಿದೆ, ಅವ್ರು ಆಡಿಯೋ ಬುಕ್ ಮೂಲಕ ಕನ್ನಡ ಕಾದಂಬರಿ ಓದ್ತಾರೆ. ಸೊ ಈ ಮುಂದಿನ ವರ್ಷಗಳಲ್ಲಿ ಹೆಂಗಾಗುತ್ತೆ ಸರ್? ಅದು ಇನ್ನೂ ಸ್ವಲ್ಪ ಜಾಸ್ತಿನೇ ಆಗ್ಬೋದು ಏನು. ಮತ್ತೆ ಎಲ್ಲ ಇದು ತಂತ್ರ ಮೊಬೈಲನ್ನು ಇಟ್ಕೊಂಡು ಅದರಲ್ಲೇ ಈಗ ನನ್ನ ಮತ್ತು ಇನ್ನು ನೀವು ನನ್ನ ಅಂಥವರು ನನ್ನ ಹತ್ರ ಮಾತಾಡಲಿಕ್ಕಿಲ್ಲ, ಟಕ್ ಮಾಡಿ ಹೀಗೆ ತೋರಿಸ್ತಾರೆ, ಅವರು ಕೇಳ್ತದೆ, ನಾನು ಹೇಳ್ತೇನೆ, ಅದನ್ನು ಮತ್ತೆ ಅವರು ಇಯರ್ಫೋನ್ ಹಾಕ್ಕೊಂಡು ಕೇಳ್ತಾರೆ. ಯಾಕಂದರೆ ನಾನು ಏನು ಹೇಳಿದ್ದು ಅವರಿಗೆ ಗೊತ್ತಾಗೋದು ಅರ್ಥ ಆಗೋದಿಲ್ಲ. ಆದರೆ ಅದು ಒಂದೊಂದು ಕಾಲಘಟ್ಟದಲ್ಲಿ ಅದು ಎಲ್ಲ ಸಮಸ್ಯೆಗಳನ್ನು ಮೀರಿ ಪುನಃ ಬೆಳೀತದೆ. ಕನ್ನಡ ಭಾಷೆ ಈಗ 2,500 ವರ್ಷದಿಂದ ಇಷ್ಟು ಬೆಳೆದಿದೆ ಅಲ್ವಾ. ಎಷ್ಟು ಪ್ರವಾಹಗಳು ಬಂದರೂ ಅದು ಮುಂದೆ ಬಂದಿದೆ. ಸೊ ಮುಂದೆ ಬರ್ತದೆ. ಕನ್ನಡಕ್ಕೋಸ್ಕರ ನಾನೇನು ಮಾಡಬೇಕು ಅಂತ ಕೇಳಿದರೆ ನೀವು ಒಂದು 3 ವಿಚಾರಗಳನ್ನ ಆತನಿಗೆ ಹೇಳಬೇಕು ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೆಯದಾಗಿ ಅಥವಾ ಅಂತಿಮವಾಗಿ ಒಂದೇ ವಿಷಯ ಹೇಳೋದು, ಕನ್ನಡ ಬಳಸಿ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಬಳಸಿ. ಈಗ ಅಂಗಡಿಯಲ್ಲಿ ಹೋಗಿ ಸಾಮಾನ್ಯ ಎಷ್ಟಾಯಿತು ಅಂದರೆ 135 ಅಂದರೆ ನೀವು ಎಷ್ಟು ಅಂತ ಪುನಃ ಕೇಳಿ. ಅವನು 135 ಅಂತ ಹೇಳುವಲ್ಲದೆ ಕೊಡಲೇಬೇಡಿ ದುಡ್ಡು. ಕನ್ನಡ ಬಳಸಿ. ತಂತ್ರಜ್ಞಾನದಲ್ಲಿ
ಕನ್ನಡ ಬಳಸಿ. ಎರಡನೇ ವಿಷಯ. ಓಕೆ ಓಕೆ. ಈಗ ಏನಾಗಿದೆ ಸಮಸ್ಯೆ, ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನಂದರೆ ತಂತ್ರಜ್ಞಾನ ಅಂದರೆ ಅದು ಇಂಗ್ಲೀಷ್ ಅಂತ. ATM ಮಿಷಿನಿಗೆ ಹೋದಾಗ, ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ, ಇದನ್ನು ಎಲ್ಲ ಕಡೆ ನಾನು ಹೇಳ್ತಾ ಬಂದಿದ್ದೀನಿ ಭಾಷಣಗಳಲ್ಲಿ. ATM ಮಿಷಿನಿಗೆ ಹೋದಾಗ ಅಲ್ಲಿ ಇಂಗ್ಲೀಷು, ಹಿಂದಿ, ಕನ್ನಡ ಅಂತ ಆಯ್ಕೆ ಬರುತ್ತೆ, ಹೌದಾ? ಹೆಚ್ಚಿನವರು ಇಂಗ್ಲೀಷ್ ಅಂತ ಆಯ್ಕೆ ಮಾಡ್ಕೋತಾರೆ. ಅಲ್ಲಿ ಕನ್ನಡ ಆಯ್ಕೆ ಮಾಡಿ. ಯಾಕೆ ಅಂತ ಹೇಳ್ತೀನಿ. ವರ್ಷದ ಕೊನೆಗೆ ಅವರು ಅಂಕಿಅಂಶ ತೆಗಿತಾರೆ. 20 ಲಕ್ಷ ಜನ ಇಂಗ್ಲೀಷ್ ಬಳಸಿದ್ದಾರೆ, 200 ಜನ ಕನ್ನಡ ಬಳಸಿದ್ದಾರೆ. ಸೊ ಏನಾಯಿತು, ಈ ಕನ್ನಡ ಅಗತ್ಯ ಇಲ್ಲ ಅಂತ ತೆಗೆದುಬಿಡ್ತಾರೆ. ಕನ್ನಡ ಡಿಮಾಂಡ್ ಆ್ಯಂಡ್ ಗೆಟ್ ಇಟ್. ಇದು ಹೇಗೆಂದರೆ ಓನ್ಲಿ ಕ್ರೈಯಿಂಗ್ ಬೇಬಿ ಗೆಟ್ ಮಿಲ್ಕ್ ಅಂತಾರಲ್ಲ ಹಾಗೆ. ಸೊ ನೀವು ಕನ್ನಡ ಕೇಳಬೇಕು ಎಲ್ಲ ಕಡೆ. ರೈಲ್ವೇಸ್ ಇರ್ಬೋದು, ಎಸ್ಪೆಷಲಿ ಕೇಂದ್ರ ಸರ್ಕಾರದ ವಿಭಾಗಗಳಲ್ಲೆಲ್ಲ ಆನ್ಲೈನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕೇಳಬೇಕು, ಕೇಳಿ ತಗೋಬೇಕು. ಈಗ ರೈಲ್ವೇಸಲ್ಲಿ ನೋಡಿ ಎಷ್ಟು ಸರಳವಾದ, ಇನ್ನೂ ಅವರು ಅದನ್ನು ಮಾಡಿಲ್ಲ. ಒಂದು ರೈಲು ತಿರುವನಂತಪುರದಿಂದ ಜಮ್ಮು ಕಾಶ್ಮೀರಕ್ಕೆ ಹೋಗ್ತದೆ ಅಂತ ಇಟ್ಟು, ಶ್ರೀನಗರಕ್ಕೆ ಹೋಗ್ತದೆ ಅಂತ ಇಟ್ಕೊಳ್ಳಿ. ಎಷ್ಟು ದೇಶಗಳನ್ನು ಎಷ್ಟು ರಾಜ್ಯಗಳನ್ನು ಹಾದಿ ಹೋಗ್ತದೆ, ಎಷ್ಟು ಭಾಷೆಗಳು, ಮಲಯಾಳ, ತಮಿಳು, ತೆಲುಗು, ಹಿಂದಿ, ಮರಾಠಿ ಎಲ್ಲ ದಾಟ್ಕೊಂಡು ಹೋಗುತ್ತೆ, ಪಂಜಾಬಿ ಎಲ್ಲ, ಹೌದಾ? ಆಯಾ ರಾಜ್ಯಕ್ಕೆ ಬಂದಾಗ ಅವ್ರು ಏನು ಮಾಡ್ತಾರೆ, ಆ ಬೋರ್ಡ್ ತೆಗೆದು ಇನ್ನೊಂದು ಬೋರ್ಡ್ ಹಾಕ್ತಾರೆ. 3 ಭಾಷೆಯ ಬೋರ್ಡ್ಗಳಿರ್ತವೆ ಹೊರತ ಆಯಾ ರಾಜ್ಯಕ್ಕೆ. ಕೇರಳಕ್ಕೆ ಬಂದಾಗ ಇಂಗ್ಲೀಷ್, ಹಿಂದಿ, ಮಲಯಾಳ ಬೋರ್ಡು. ಕರ್ನಾಟಕಕ್ಕೆ ಬಂದಾಗ ಇಂಗ್ಲೀಷ್, ಹಿಂದಿ, ಕನ್ನಡ ಬೋರ್ಡು ತೆಗೆದು ಮ್ಯಾನ್ಯಲಿ. ಇದನ್ನು ರನ್ನಿಂಗ್ ಡಿಸ್ಪ್ಲೇಲಿ ಮಾಡ್ಬೋದಲ್ಲ, ಎಲೆಕ್ಟ್ರಾನಿಕಲ್ ಡಿಸ್ಪ್ಲೇ. ನಮ್ಮ BMTCನೆಲ್ಲ ಕಡೆ ಇದೆಯಲ್ಲ ಆಲ್ರೆಡಿ. ರನ್ನಿಂಗ್ ಡಿಸ್ಪ್ಲೇನಲ್ಲಿ ಯಾವ ರಾಜ್ಯದಲ್ಲಿ ಹೋಗ್ತಿದ್ರೆ ಆ ರಾಜ್ಯದಲ್ಲಿ ಆಯಾ ಭಾಷೆಯಲ್ಲಿ ಡಿಸ್ಪ್ಲೇ ಮಾಡಿದಾಯ್ತಲ್ಲ. ಅಷ್ಟೇ ಯಾಕೆ, 22 ಭಾಷೆಯಲ್ಲೂ ಡಿಸ್ಪ್ಲೇ ಮಾಡ್ಬೋದು, ರನ್ನಿಂಗ್ ಮಾಡ್ಬೋದು. ಆವಾಗ ಅವನು ಮಲಯಾಳಿ ಆಗಿದ್ದು ಕೂಡ ಪಂಜಾಬಿ ಬಂದಾಗ ಅವನು ಪಂಜಾಬಿನದ್ದು ಇದು ಈ ಊರು ಅಂತ ಅವನು ಅಮೃತಸರ ಬಂತು ಅಂತ ಗೊತ್ತಾಗ್ತದೆ. ಅವನು ಮಲಯಾಳದಲ್ಲಿ ಬರ್ತದೆ, ಹೌದು, ಅದು ರನ್ ಆಗ್ತಾ ಇರ್ತದೆ, ಮಾಡ್ಬೋದು. ಇದನ್ನೆಲ್ಲ ಇದು ಸಣ್ಣ ವಿಷಯ, ಅವರು ಯಾರಿಗೆ ಹೇಳೋದು ಮಾಡೋದು. ಯಾಕಂದ್ರೆ ತಂತ್ರಜ್ಞಾನ ರೆಡಿ ಇದೆ ಈಗ. ಆಮೇಲೆ ಭಾರತೀಯ ಭಾಷೆಗಳದ್ದು ಡೊಮೈನ್ ನೇಮ್, ಉದಾಹರಣೆಗೆ www.google.com ಇಂಗ್ಲೀಷಲ್ಲಿ ಇರಬೇಕಾ, ವಿಶ್ವಕನ್ನಡ.com ಇಂಗ್ಲೀಷಲ್ಲೇ ಇರಬೇಕಾ, ವಿಶ್ವಕನ್ನಡ.ಭಾರತ ಇದೆ, ಮಾಡಿದ್ದೇನೆ, ಅಗತ್ಯ ಇದೆ, ಸಾಧ್ಯ ಇದೆ. ಅದಕ್ಕೆ ಈ ಡೊಮೈನ್ ನೇಮುಗಳನ್ನು, ಭಾರತೀಯ ಭಾಷೆಗಳನ್ನು ಮಾಡಲಿಕ್ಕೆ ಒಂದು ಇದು ಸಂಸ್ಥೆ ಇದೆ, ICANN ಅಂತಾರೆ, ICANN, ಇಂಟರ್ನೆಟ್ ಕಾರ್ಪೊರೇಷನ್ ಫಾರ್ ಅಸೈನ್ಡ್ ನೇಮ್ಸ್ ಆ್ಯಂಡ್ ನಂಬರ್ಸ್ ಅಂತ. ಅದರ ಸಮಿತಿಯಲ್ಲಿ ನಾನು ಇದ್ದೀನಿ. ಅದರ ಕನ್ನಡದ ನೀತಿ ನಿಯಮಗಳನ್ನು ರೂಪಿಸಿದ್ದು ನಾನು. ಸೊ ಈಗ ನೀವು ಕನ್ನಡದಲ್ಲಿ ಕೂಡ ಅಲ್ಲ, ಎಲ್ಲ ಭಾರತೀಯ ಭಾಷೆಗಳಲ್ಲಿ ಉಂಟು, ಕನ್ನಡದಲ್ಲೂ ಉಂಟು. ನೋಡಿ ಎಷ್ಟೊಂದು ಕೆಲಸಗಳಿಲ್ಲ. ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಕನ್ನಡದಲ್ಲಿ ಇಮೇಲ್ ಆಗ್ತದೆ ಅಂತ. ಈಗ ಪವನಜ@ವಿಶ್ವಕನ್ನಡ.ಭಾರತ್ ಅಂತ ಮಾಡ್ಬೋದು. ಪವನಜ@ವಿಶ್ವಕನ್ನಡ.com ಇಂಗ್ಲೀಷಲ್ಲಿ ಮಾತ್ರ ಅಲ್ಲ, ಕನ್ನಡದಲ್ಲಿ ಸಾಧ್ಯ. ನೀವು ಗೌರೀಶ್@ಗೌರೀಶ್_ಅಕ್ಕಿ_ಸ್ಟುಡಿಯೋ.com ಅಂತ ಇಂಗ್ಲೀಷಲ್ಲಿ ಇರೋ ಬದಲು ಗೌರೀಶ್_ಅಕ್ಕಿ_ಸ್ಟುಡಿಯೋ ಅಂತ ಕನ್ನಡ ಲಿಪಿಯಲ್ಲಿ .ಭಾರತ್ ಅಂತ ಮಾಡ್ಬೋದು. ಸೊ ಇದು 2 ವಿಚಾರ ಹೇಳಿದ್ರಿ. ಇನ್ನೊಂದು ಲಾಸ್ಟ್ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕನ್ನಡ ಬಳಸಿ, ಇನ್ನೊಂದು ತಂತ್ರಜ್ಞಾನದಲ್ಲಿ ಕನ್ನಡ ಬಳಸಿ ಅಂತ ಹೇಳಿದ್ರಿ. ಇನ್ನೊಂದು ಏನಾದರೂ ಹೇಳ್ಬೋದಾ? ಸಾಮಾನ್ಯ ವ್ಯಕ್ತಿ ಸಾಹಿತಿಗಳಿಂದಲೇ ಕನ್ನಡ ಉಳಿಯುತ್ತದೆ ಅಂತ ಹೇಳೋ ಭ್ರಮೆಯನ್ನು ಬಿಟ್ಟುಬಿಡಿ. ತಂತ್ರಜ್ಞಾನದ ಅತಿ ಅಗತ್ಯ. ಕನ್ನಡ ಸಾಹಿತ್ಯ ಅಂದ ತಕ್ಷಣ ನಮ್ಮ ವಿಜ್ಞಾನ ಸಾಹಿತ್ಯಕ್ಕೆ ತುಂಬ ಒಂಥರ ಬೆಲೆ ಕಡಿಮೆ. ಉದಾಹರಣೆ, ಸಾಹಿತ್ಯ ಸಮ್ಮೇಳನದಲ್ಲಿ ವಿಜ್ಞಾನ ಸಾಹಿತ್ಯವನ್ನು ತುಂಬ ಕಡೆಗಣಿಸ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಗಮನ ಕೊಡಬೇಕು. ಸೊ ಯಾಕೆ ಕಡೆಗಣಿಸ್ತಾರೆ ಸರ್ ವಿಜ್ಞಾನ ಸಾಹಿತ್ಯವನ್ನು? ಅವರು ಏನು ಹೇಳೋದಂದರೆ ಅದು ಸೃಜನಶೀಲ ಅಲ್ಲ ಅಂತ ಹೇಳೋ ಒಂದು ಭ್ರಮೆ ಇದೆ. ಇದು ಅನುವಾದ ಮಾಡುವುದು ಅಂತ, ಇಂಗ್ಲೀಷಿನ ಮೂಲ ಇಟ್ಕೊಂಡು ಮಾಡೋದು ಅಂತ. ನಾನೊಬ್ಬರು ಖ್ಯಾತ ಮಹಿಳಾ ಸಾಹಿತಿಯಲ್ಲಿ ಇದೇ ಪ್ರಶ್ನೆ ಕೇಳಿದ್ದೆ, ನೀವು ಯಾಕೆ ವಿಜ್ಞಾನ ಸಾಹಿತ್ಯವನ್ನು ಸಾಹಿತ್ಯ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಅಂತ. ಅವರೇನು ಹೇಳೋದು, ನೀವು ಒಂದು ಮೂಲ, ಒಂದು ಆಧಾರ ಇಟ್ಕೊಂಡು ಒಂದಿಷ್ಟು ಪುಸ್ತಕ ಎಲ್ಲ ಇಟ್ಕೊಂಡು ಒಂದು ರೆಫರೆನ್ಸಲ್ಲಿ ಇಟ್ಕೊಂಡು ಬರೆಯೋದಲ್ವ, ಆಧಾರ ಇಟ್ಕೊಂಡು ಬರೆಯೋದು. ಇದು ನಾವು ಸಾಹಿತಿಗಳು, ಕವಿಗಳು, ಕಥೆ, ಕವನ, ಕಾದಂಬರಿದಲ್ಲೂ ಸಂಪೂರ್ಣ ಕಲ್ಪನೆ ಅಂತ. ನಾನು ಹಾಗಾದ್ರೆ ಹೇಳಿದೆ, ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಯಾವುದಕ್ಕೆ ಬಂತು ಅಂತ. ರಾಮಾಯಣ ದರ್ಶನ, ಅದೆಲ್ಲಿಂದ ಬಂತು? ರಾಮಾಯಣ ಆಧಾರ ಇಟ್ಕೊಂಡು ಬಂತು. ಭೈರಪ್ಪನಿಗೆ ಪರ್ವಕ್ಕೆ ಸರಸ್ವತಿ ಸನ್ಮಾನ ಬಂತು. ಪರ್ವ ಎಲ್ಲಿಂದ ಬಂತು? ಮಹಾಭಾರತ. ಗಿರೀಶ್ ಕಾರ್ನಾಡ್ ಬರೆದಿದ್ದಲ್ಲ ನಾಟಕಗಳು ಅಷ್ಟು, ಹಯವದನ ಅದು ಇದೆಲ್ಲ ಎಲ್ಲಿಂದ ಬಂತದಿಲ್ಲ? ಅದೆಲ್ಲ ಜಾನಪದ ಇಲ್ಲ. ಮಹಾಭಾರತ ತಗೊಂಡು ಅಗ್ನಿ ಮತ್ತು ಮಳೆ ಎಲ್ಲಿಂದ ಬಂತು? ಗಿರೀಶ್ ಕಾರ್ನಾಡದ್ದು, ಅದು ಮಹಾಭಾರತದ್ದು. ಸೊ ನೀವು ಭಾರತದಲ್ಲಿ ಇದುವರೆಗೆ ಬಂದಿರೋ ಜ್ಞಾನಪೀಠ ಪ್ರಶಸ್ತಿಗಳನ್ನು ಅಷ್ಟು ತೆಗೆದು ನೋಡಿ, 25% ರಾಮಾಯಣ ಮಹಾಭಾರತ ಆಧಾರದ್ದೇ ಬಂದಿದೆ. ಇವರು ಇರಾವತಿ ಕರ್ವೆಯವರ ಯುಗಾಂತ ಮರಾಠಿ ಮಹಾಭಾರತ, ಅದು ಮಹಾಭಾರತ. ಹಾಗೆ ನೀವು ರಾಧೆ ಅಂತ ಮಾಡಿದ್ದಾರೆ ಮರಾಠಿಯಲ್ಲಿ. ಎಲ್ಲ ಹಾಗೆ ನೋಡ್ಲಿಕ್ಕೆ ಕೊಟ್ಟರೆ ಸೃಜನಶೀಲ. ಇದು ನಮ್ಮ ಪಂಚತಂತ್ರ, ಕಥಾ ಸರಿಸಾಗರ, ಬೇತಾಳ, ವಿಕ್ರಮ ಕಥೆಗಳು, ರಾಮಾಯಣ, ಮಹಾಭಾರತ, ಇದೆಲ್ಲ ಮಕ್ಕಳಿಗೆ ಹೇಳಿಕೊಡಲೇಬೇಕು. ಅಷ್ಟು ಮಾತ್ರ ಅಲ್ಲ, ನಾವು ಬರೆಯೋರು ಹೆಚ್ಚಿನವರು ಅದನ್ನು ಓದದ್ದೇ ಬರೆದವರು ಯಾರಿಲ್ಲ. ಈ ಸಾಹಿತಿಗಳು ಅದನ್ನು ಓದಿ ಅದು ಒಂದಲ್ಲ ಒಂದು ರೀತಿಯಲ್ಲಿ ಅದರ ಮೇಲೆ ಅವರ ಪ್ರಭಾವ ಆಗಿರ್ತದೆ.
ಅಂದ ಮೇಲೆ ನೀವು ಆಧಾರ ಇಲ್ಲದೆ ಬರೆಯೋದಂಥದ್ದು ಹೇಳಿದರೆ ಸರಿಯಾಗುವುದಿಲ್ಲ. ಸರ್, ಕೊನೆಯದಾಗಿ ಈ ನಮ್ಮ ಸರ್ಕಾರಗಳು ಅಂದರೆ ನಮ್ಮ ರಾಜ್ಯ ಸರ್ಕಾರಗಳು, ಸಕ್ಸಸ್ಸಿವ್ ಸರ್ಕಾರಗಳು, ಅವರ ಒಂದು ಅಪ್ರೋಚ್ ಇದೆಯಲ್ಲ, ಅಂದರೆ ಈ ಒಂದು ನೀವು ಮಾಡ್ತಿರುವಂಥ ಕೆಲಸ, ತಂತ್ರಜ್ಞಾನ ಮತ್ತು ಕನ್ನಡ, ಇದ್ರ ಬಗ್ಗೆ ಹೇಗಿತ್ತು, ಹೇಗಿದೆ, ಹೇಗಿರಬೇಕು, ಈ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್.ಎಂ. ಕೃಷ್ಣ ಕಾಲದಲ್ಲಿ ಸ್ವಲ್ಪ ಕೆಲಸ ಆಗಿತ್ತು. ಅದೊಂಥರ ಬುನಾದಿ ಹಾಕಿದ್ದಾರೆ ಅವರು ವಿವೇಕ್ ಕುಲಕರ್ಣಿ ಎಲ್ಲ ಇದ್ದು ಅದು ಒಳ್ಳೆ ಕೆಲಸ ಮಾಡಿದ್ದು. ಒಂದು ತಂತ್ರಾಂಶ ಸಮಿತಿ ಇಂತೆಲ್ಲ ಆಯಿತು, ಒಂದಿಷ್ಟು ಕೆಲಸ ಆಯಿತು. ಆಮೇಲಿನ ಸಕ್ಸೆಸಿವ್ ಸರ್ಕಾರಗಳು ಚೂರು ದುಡ್ಡು ಕೊಡಲಿಲ್ಲ ಅಂತಲ್ಲ. ಆದರೆ ಅವ್ರದ್ದೆಲ್ಲ ತಲೆ ಇದ್ದಿದ್ದು ಕನ್ನಡ ತಂತ್ರಾಂಶ ಸಮಿತಿ ಅಂತ. ತಂತ್ರಾಂಶ ಏನಾಗಬೇಕು ಕನ್ನಡಕ್ಕೆ, ಅದೆಷ್ಟು ದುಡ್ಡು ಸ್ಯಾಂಕ್ಷನ್ ಆಗಬೇಕು, ಎಷ್ಟು ಸಾಫ್ಟ್ವೇರ್ ಮಾಡೋದು, ಹೀಗೆ ಆಲೋಚನೆ ಮಾಡ್ತಾರೆ ವಿನಃ ಒಂದು ಶಾಶ್ವತವಾದ ಸಮಿತಿ ಬೇಕು. ಅದು ತಂತ್ರಾಂಶ ಸಮಿತಿ ಅಂತಲೇ ಬೇಕಾಗಿಲ್ಲ. ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನ ಶಿಷ್ಟತೆ ಸಮಿತಿ ಅಂತ ಇಟ್ಕೊಂಡ್ರೆ ಆಗ್ಬೋದು. ಯಾಕೆ ಅಂದರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಯುನಿಕೋಡ್ ಒಂದಲ್ಲ, ವರ್ಲ್ಡ್ ವೈಡ್ ವೆಬ್ ಅಂತ ಇದೆ, W3C ಅಂತ ಇದೆ, ಸುಮಾರೆಲ್ಲ ಇದೆ, ಐಕ್ಯಾನ್ ಅಂತ ಇದೆ. ಐಕ್ಯಾನ್ಗೆ ನಾನೇ ಮಾಹಿತಿ ಕೊಟ್ಟಿದ್ದು, ಸರ್ಕಾರದವರು ಕೊಡಬೇಕಾದ್ರೆ ನಾನು ಕೊಟ್ಟಿದ್ದು. ಹೀಗೆ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ಭಾಷೆಯನ್ನು ಅಳವಡಿಸುವಾಗ ಆಯಾ ತಂತ್ರಾಂಶ ತಯಾರಕರು, ಈಗ ಅಡೋಬಿ ಅವರು, ಗೂಗಲ್ನವರು, ಮೈಕ್ರೋಸಾಫ್ಟ್ನವರು ಅವ್ರಿಗೆ ಇಷ್ಟ ಬಂದಾಗೆ ಮಾಡ್ತಾರೆ. ಅದಕ್ಕೆಲ್ಲ ಒಂದು ನೀತಿ ನಿಯಮವನ್ನು ನಮ್ಮ ಸರ್ಕಾರವೇ ರೂಪಿಸಿ, ಉದಾಹರಣೆಗೆ ಪದಗಳು, ಫೈಲ್ಗೆ ಯಾವುದು, ಓಪನ್, ಕ್ಲೋಸ್, ಎಕ್ಸಿಟ್, ಇದಕ್ಕೆ ಯಾವ ಪದಗಳು. ಈಗ ಕ್ಲೋಸ್ ಅನ್ನೋದಕ್ಕೆ ಮುಚ್ಚು ಅಂತ, ಎಕ್ಸಿಟ್ಗೆ ನಿರ್ಗಮನ ಇಲ್ಲ ಹೊರಗೆ ಹೋಗು. ಸೊ ಯಾವುದು ನಿಮಗೆ, ಹೊರಗೆಯ ನಿರ್ಗಮನವ, ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಬೇಕು, ಇದೇ ಮಾಡು ನೀನು ಅಂತ. ಕಡತ ಅಂತ ಉದಾಹರಣೆ ಫೈಲಿಗೆ. ಹೀಗೆ ಬೇರೆ ಬೇರೆ, ಅಂತರ್ಜಾಲ ಅಂತ ಇಂಟರ್ನೆಟ್, ಇನ್ಯಾರೋ ಮಿಂಬಲೆ ಅಂತ ಏನೋ ಬರ್ತಾರೆ. ಸೊ ಮಿಂಬಲೆಯೋ ಅಂತರ್ಜಾಲವ, ಈ ಥರ ನಾವೊಂದು ಸ್ಟ್ಯಾಂಡರ್ಡ್ ಮಾಡಿಕೊಡ್ಬೇಕು. ಇದು ಪದಗಳಿಗಾಯ್ತು. ಅರ್ಕವತ್ತು ಬಂದಾಗ ಅದು ಯಾವ ಥರ ಬರಬೇಕು, ದುರ್ಮಾಂಸ ಅಂತ ಬಂದಾಗ ಅರ್ಕವತ್ತು ಮತ್ತು ಅನುಸ್ವಾರ 0, ಯಾವುದು ಮೊದಲು ಯಾವುದು ನಂತರ, ಈ ಥರ ಕೆಲವು ಸಮಸ್ಯೆ. ಇಂಥದ್ದನ್ನೆಲ್ಲ ಒಂದು ನಿಯಮ ಮಾಡಿ ಇದು ಹೀಗೆ ಇರಬೇಕು ಅಂತ ನಾವು ಒಂದು ಸ್ಟ್ಯಾಂಡರ್ಡ್ ಮಾಡಿ ಇಟ್ಟಬೇಕು. ಈ ಸ್ಟ್ಯಾಂಡರ್ಡ್ ಇವಾಲ್ವ್ ಆಗ್ತಾ ಇರುತ್ತೆ. ಯಾಕಂದರೆ ಯುನಿಕೋಡ್ ವರ್ಷನ್ 15, 16, 17 ಬರ್ತಾ ಇರ್ತದೆ. ಪ್ರತಿ ಸಲ ಹೊಸ ಆವೃತ್ತಿ ಬಂದಾಗ ಹೊಸ ಹೊಸ ಅಕ್ಷರಗಳು ಸಹ, ಉದಾಹರಣೆಗೆ ಕನ್ನಡ ಲಿಪಿಗೆ ಹವ್ಯಕ, ತುಳು, ಬ್ಯಾರಿ, ಕೊಂಕಣಿ, ಅರೆಭಾಷೆ, ಲಂಬಾಣಿ, ಈ ಥರ ಕೆಲವು ಬೇರೆ ಭಾಷೆ ಕೊಡವ, ಈ ಭಾಷೆಗಳನ್ನು ಕನ್ನಡ ಲಿಪಿಯಲ್ಲಿ ಬದಲಿಕ್ಕೆ ಬೇಕಾದ ಎಕ್ಸ್ಟ್ರಾ ಅಕ್ಷರಗಳು, ಇದು ಹೀಗಿರಬೇಕು ಅಂತ ಒಂದು ನಿಯಮ. ಇದು ಶಿಷ್ಟತೆ. ಈ ಶಿಷ್ಟತೆ ಯಾವತ್ತಿಗೂ ನಿಲ್ಲುವಂಥದ್ದಲ್ಲ, ಮುಗಿಯುವಂಥದ್ದಲ್ಲ. ಸೊ ಅದಕ್ಕೊಂದು ಪರ್ಮನೆಂಟ್ ಕಮಿಟಿ ಬೇಕು. ಆಮೇಲೆ ಯುನಿಕೋಡಿಗೆ ಸರ್ಕಾರದವರು ಸದಸ್ಯತ್ವ ತಗೋಬೇಕು. ನಾನು ಎಷ್ಟೋ ವರ್ಷದಿಂದ ಹೇಳ್ತಾ ಬಂದಿದ್ದೀನಿ, ಮೆಂಬರ್ಶಿಪ್ ತಗೊಳ್ತಾ ಇಲ್ಲ ಅವರು. ಯಾಕೆ ತಗೊಳ್ತಾ ಇಲ್ಲ? ಅವರು ಈ ಅಧಿಕಾರಿಗಳೆಲ್ಲ ಎಲ್ಲಿ ಇದಕ್ಕೆ ದುಡ್ಡು ಬೇಕಲ್ಲ, ಇದಕ್ಕೆ ದುಡ್ಡು ಹಾಕಿದವರಿಗೆ ಓಟ್ ಸಿಗ್ತದೆ ಅಂತ ನೋಡ್ತಾರೆ. ಸೊ ಶಾಶ್ವತವಾದ ಒಂದು ಸಮಿತಿ ಆಗಬೇಕು ಕನ್ನಡ ಮತ್ತು ಮಾಹಿತಿ ತಂತ್ರಜ್ಞಾನದಲ್ಲಿ. ಇದು ಕನ್ನಡ ಮಾತ್ರ ಅಲ್ಲ, ನಾನು ಹೇಳೋದಿದೆ ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ಸಮಿತಿ ಅಂತ ಆಗಬೇಕು. ಯಾಕೆ ಅಂದರೆ ಕರ್ನಾಟಕದಲ್ಲಿ ಕನ್ನಡ ಮಾತ್ರ ಅಲ್ಲ ಇರೋದು, ತುಳು ಇದೆ, ಹವ್ಯಕ ಇದೆ, ಅರೆಭಾಷೆ ಇದೆ, ಕೊಂಕಣಿ ಇದೆ, ಬ್ಯಾರಿ ಭಾಷೆ ಇದೆ, ಕೊಡವ ಇದೆ. ಸೊ ಇದೆಲ್ಲ ಭಾಷೆಗಳಿವೆ. ಈ ಎಲ್ಲ ಭಾಷೆಗಳನ್ನು ನಾವು ಮಾಹಿತಿ ತಂತ್ರಜ್ಞಾನದಲ್ಲಿ ಸೇರಿಸ್ಕೋಬೇಕು. ಈಗ ISO ಅಂತ ಇದೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಆರ್ಗನೈಸೇಷನ್ ಅಂತ. ISOದಲ್ಲಿ ಕನ್ನಡ ಇದೆ, ತುಳು ಇದೆ, ಕೊಡವ ಬಹುಶಃ ಇದೆ. ಬೇರೆ ಈ ಅರೆಭಾಷೆ, ಹವ್ಯಕ ಇದಕ್ಕೆಲ್ಲ ಇಲ್ಲ. ಈಗ ಹವ್ಯಕ ಅಕಾಡೆಮಿ ಘೋಷಣೆ ಮಾಡಿದ್ದಾರೆ. ಸೊ ಅವರು ಇದಕ್ಕೆ ಕೆಲಸ ಮಾಡಬೇಕು, ಹವ್ಯಕ ಅಕಾಡೆಮಿಯವರು, ಅರೆಭಾಷೆಯವರು ಕೆಲಸ ಮಾಡಬೇಕು. ISO ಕೋಡ್ ಬೇಕು ನಮ್ಮ ಭಾಷೆ. ಅರೆಭಾಷೆ ಅಂದರೆ ಯಾರು ಮಾತಾಡ್ತಾರೆ ಇದನ್ನು? ಇದು ಸುಳ್ಯ ಮತ್ತು ಮಡಿಕೇರಿ ಸುತ್ತಮುತ್ತ ಇರೋ ಗೌಡ ಜನಾಂಗ ಮಾತಾಡುವ ಭಾಷೆ. ಇದು ಕನ್ನಡದ ಒಂದು ಉಪಭಾಷೆ, ಓಕೆ, ಡಯಾಲೆಕ್ಟ್ ಅಂತಾರಲ್ಲ. ಓಕೆ. ಸೊ ಹಾಗೆ UB ಪವನಜ್ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಕನ್ನಡ ಭಾಷೆ ಮತ್ತು ತಂತ್ರಜ್ಞಾನದ ಬೆಳವಣಿಗೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸರ್, ಕೊನೆಯದಾಗಿ ಗೌರಿ ಶಕ್ಕಿ ಸ್ಟುಡಿಯೋ ಸ್ನೇಹಿತರಿಗೆ ಏನಾದರೂ ಹೇಳಲು ಬಯಸ್ತೀರಾ? ನಿಮ್ಮ ಹಿತನುಡಿ ಆ ಥರ, ಅಥವಾ ಕಿವಿ ಮಾತು ಆ ಥರ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ನಮ್ಮ ಭಾಷೆ, ನಮ್ಮ ದೇಶ, ಇದಕ್ಕೆ ಕೆಲಸ ಮಾಡುವುದು ಮನುಷ್ಯ ಸಹಜವಾಗಿ ಬರಬೇಕು. ಅದಕ್ಕಾಗಿ ಯಾರು ಸನ್ಮಾನ ಮಾಡುವ ಅಗತ್ಯವೇ ಇಲ್ಲ. ಆ್ಯಕ್ಚುಲಿ ಅವರು ಕನ್ನಡಕ್ಕೆ ಕೆಲಸ ಮಾಡಿದ್ದಾನೆ ಅಂತೇಳಿ ಅವರಿಗೊಂದು ಸನ್ಮಾನ ಮಾಡೋದು, ಅವರನ್ನು ವೇದಿಕೆಯಲ್ಲಿ ಕೂರಿಸೋದು, ಮೆರವಣಿಗೆ ಮಾಡೋದು, ಅದೆಲ್ಲ ಪ್ರಶಸ್ತಿ ಕೊಡೋದು ಯಾವುದು ಅಗತ್ಯವೇ ಇಲ್ಲ ಒಂದು ರೀತಿಯಲ್ಲಿ ನೋಡ್ರಿ. ಅದು ಯಾಕಂದರೆ ಅದು ಸಹಜವಾದ್ದು. ಈಗ ಬೆಳಿಗ್ಗೆದ್ದು ಹಲ್ಲುಜ್ಜಿದವನಿಗೆ ಸನ್ಮಾನ ಮಾಡ್ತಾರೆ ಯಾರಾದರೂ, ಅವನು ಹಲ್ಲುಜ್ಜಲೇಬೇಕಲ್ಲ. ಹಾಗೆ ಕನ್ನಡದ ಕೆಲಸ ಮಾಡೋದು ಕನ್ನಡಿಗನಾಗಿ ನಮ್ಮ ಕರ್ತವ್ಯ. ಅದೇ ರೀತಿ ನಮ್ಮ ದೇಶಕ್ಕೆ ಕೆಲಸ ಮಾಡೋದು ನಮ್ಮ ದೇಶದ ಒಬ್ಬ ವ್ಯಕ್ತಿಯಾಗಿ ಕರ್ತವ್ಯ. ಮೊದಲಿಗೆ ಭಾಷೆ, ಆಮೇಲೆ ದೇಶ, ಅಥವಾ ದೇಶ ಮೊದಲು ಭಾಷೆ ಅನ್ನೋದು, ಎರಡು ಒಟ್ಟೊಟ್ಟಿಗೆ, ದೇಶ ಭಾಷೆ ಎರಡು.
ಸೊ ಪ್ರತಿಯೊಬ್ಬರು ನಿಮ್ಮ ದೇಶಕ್ಕಾಗಿ ನಿಮ್ಮ ಭಾಷೆಗಾಗಿ ಖಂಡಿತ ಕೆಲಸ ಮಾಡಿ. ಸೊ ತುಂಬ ಥ್ಯಾಂಕ್ಸ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಗೌರಿ ಶಕ್ಕಿ ಸ್ಟುಡಿಯೋದ ಎಲ್ಲ ಸ್ನೇಹಿತರ ಪರವಾಗಿ ನಾನು ತುಂಬ ಧನ್ಯವಾದ ಹೇಳ್ತೀನಿ. 2 ಕಾರಣಕ್ಕೆ. ಮೊದಲನೇದಾಗಿ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡಿದ್ದಕ್ಕೆ, ಬಟ್ ಅದಕ್ಕಿಂತ ಮುಖ್ಯವಾಗಿ ಕನ್ನಡಕ್ಕೋಸ್ಕರ ಮಾಡಿದಂಥ ಕೆಲಸಕ್ಕೆ. ಅವ್ರು ಹೇಳದೇ ಇರಬಹುದು, ಅಂದರೆ ಅವರು ಸಹಜ ಅಂತ ಅನ್ಬಹುದು, ಬಟ್ ಆದರೂ ಕೂಡ ನಮ್ಮ ಕನ್ನಡಿಗರ ಕರ್ತವ್ಯ ಅದು. ಅವ್ರಿಗೆ ಧನ್ಯವಾದ ತಿಳಿಸುವಂಥದ್ದು. ಪವನಜ ಸರ್ ಮತ್ತು ಪವನಜ ಅವರ ಸಮಕಾಲೀನರು, ಸುಮಾರು ಜನ, ಅವರ ಸ್ನೇಹಿತರು, ಅವರ ಬಳಗ ಎಲ್ಲವೂ ಕೂಡ ಈ ಒಂದು ಕೃತಜ್ಞತೆಗೆ ಅರ್ಹರು. ವಿಶೇಷವಾಗಿ ಮುಂಬೈನಲ್ಲಿದ್ದುಕೊಂಡು ಇಲ್ಲಿ ಹುಟ್ಟಿ ಸೈನ್ಸ್ ಮತ್ತು ಟೆಕ್ನಾಲಜಿನಲ್ಲಿ ಇಂಟ್ರೆಸ್ಟ್ ತೊಗೊಂಡು ಈ ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂಥ ಮತ್ತು ಈಗಲೂ ಅದರಲ್ಲಿ ಆ್ಯಕ್ಟಿವ್ ಆಗಿರುವಂಥ UB ಪವನಜ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅನುಮಾನಗಳೇನಾದರೂ ಇದ್ದರೆ, ಸಲಹೆಗಳಿದ್ದರೆ, ಅಥವಾ ಹೊಸ ಸಂಶೋಧನೆಗಳು ಕನ್ನಡದ ಕುರಿತಾಗಿ ಏನಾದರೂ ನಡೆದಿದ್ದರೆ, ಟೆಕ್ನಾಲಜಿಯ ಕುರಿತಾಗಿ ನಾವು ಮಾತಾಡಿದ್ದೇನಾದರೂ ನಾನೇನಾದರೂ ಬಿಟ್ಟಿದ್ದರೆ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನ. ನಮಸ್ಕಾರ.